8ನೇ ತರಗತಿ ಭೂಗೋಳ ಜಲಗೋಳ ಅಭ್ಯಾಸ ಪ್ರಶ್ನೆ. ಜಲಗೋಳ ಎಂದರೇನು? ಭೂಮಿಯ ಮೇಲ್ಮೈ 70 ರಿಂದ 78 ಭಾಗ ಅಂದರೆ ಸುಮಾರು 360 ದಶಲಕ್ಷ ಚದರ ಕಿಲೋಮೀಟರ್ ಪ್ರದೇಶ ಜಲರಾಶಿಯಿಂದ ಕೂಡಿದೆ. ಇದನ್ನು ಸಾಮಾನ್ಯವಾಗಿ ನೀಲಿ ಗ್ರಹ ಅಥವಾ ಜಲಾವೃತ ಗ್ರಹ ಎಂದು ಕರೆಯುವರು. ಸಾಗರ ತಳದ ಭೂಸ್ವರೂಪದ 4 ಪ್ರಮುಖ ಭಾಗಗಳನ್ನು ತಿಳಿಸಿ. ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳ ಸಾಗರ ಮೈದಾನ, ಸಾಗರ ತಗ್ಗುಗಳು ಇವು ಸಾಗರ ತಳದ ಭೂಸ್ವರೂಪದ ಪ್ರಮುಖ ಭಾಗಗಳು. ಸಾಗರ ಪ್ರವಾಹಗಳಿಗೂ ಮತ್ತು ಉಬ್ಬರವಿಳಿತಗಳಿಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ. ಸಾಗರ ಪ್ರವಾಹ ಮತ್ತು ಉಬ್ಬರವಿಳಿತ. ಸಾಗರ ಪ್ರವಾಹಗಳು ಎಂದರೆ ಸಾಗರದ 3 ಪ್ರಮುಖ ಚಲನಗಳನ್ನು ಹೊಂದಿದೆ: ಅಲೆಗಳು, ಪ್ರವಾಹಗಳು ಮತ್ತು ಉಬ್ಬರವಿಳಿತಗಳು. ಉಬ್ಬರವಿಳಿತ ಸಮುದ್ರ ಅಥವಾ ಸಾಗರ ನೀರಿನ ಮಟ್ಟ ನಿಯಮಿತವಾಗಿ ಏರುವುದು ಹಾಗೂ ಇಳಿಯುವುದನ್ನು ಉಬ್ಬರ ಇಳಿಕೆ ಎನ್ನುವರು. ನಿಶ್ಚಿತ ದಿಕ್ಕಿನಲ್ಲಿ ನಿರಂತರವಾಗಿ ಚಲಿಸುವ ಸಾಗರದ ಮೇಲ್ಮೈ ನೀರನ್ನು ಸಾಗರ ಪ್ರವಾಹ ಎನ್ನುವರು. ಇದಕ್ಕೆ ಮುಖ್ಯ ಕಾರಣ ಚಂದ್ರ ಹಾಗೂ ಸೂರ್ಯರ ಗುರುತ್ವಾಕರ್ಷಣ ಶಕ್ತಿ, ಭೂಮಿಯ ದೈನಂದಿನ ಚಲನೆ ಮತ್ತು ಭೂಮಿಯ ಕೇಂದ್ರಾಪಗಮ ಶಕ್ತಿ ಉಬ್ಬರವಿಳಿತಕ್ಕೆ ಕಾರಣ.